ನಾವೇನಾದರೂ ಒಂದು ಕೆಲಸವನ್ನು ಶುರು ಮಾಡೋಕ್ಕಿಂತ ಮುಂಚೆ ಈ ಕೆಲಸ ಮಾಡ್ಬೇಕಾದ್ರೆ ಅದು ಏನೇನು ಕಷ್ಟಗಳು ಬರುತ್ತೋ ಅಂತೆಲ್ಲ ಒಂದಿಷ್ಟು ಯೋಚನೆ ಮಾಡ್ತೀವಿ. ಈ ರೀತಿ ಯೋಚನೆ ಮಾಡಿ ಯಪ್ಪ ಇದಾಗಲ್ಲಪ್ಪ ಅಂತ ಕೈ ಬಿಟ್ಬಿಟ್ರೆ ಅವನು ಅಧಮ. ಯಾರು ಕೆಲಸವನ್ನು ಕೈಗೆತ್ಕೊಂಡು ಕಷ್ಟ ಬಂದಮೇಲೆ ಬಿಡ್ತಾನೋ ಅವನು ಮಧ್ಯಮ. ಹಾಗೆ ಕೆಲಸವನ್ನು ಕೈಗೆತ್ಕೊಂಡು ಅದು ಎಷ್ಟೇ ಕಷ್ಟ ಬಂದರೂ ಮೆಟ್ಟಿ ನಿಂತು ಮಾಡ್ತಾನೋ ಅವನೇ ಉತ್ತಮ ಅಂತ. ನಾವೆಲ್ಲರೂ ಕೂಡ ಈ ಉತ್ತಮರಾಗಬೇಕು ಅಂತ ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಏನಂತ ನೋಡೋಣ. ಏಸು ಸಲ ತಪವಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಕೌಶಿಕ ಅನ್ನೋ ಒಬ್ಬ ರಾಜ ಈ ವಸಿಷ್ಠರ ಒಂದು ಬ್ರಹ್ಮ ತೇಜವನ್ನು ನೋಡಿ ಕ್ಷಾತ್ರ ಬಲಕ್ಕಿಂತ ಬ್ರಹ್ಮ ತೇಜ ಇನ್ನೂ ಮಹತ್ತರವಾದದ್ದು ಅಂತ ಅವನಿಗೆ ಅನ್ಸಕ್ಕೆ ಶುರುವಾಗತ್ತೆ. ಅದಕ್ಕೆ ಘೋರ ತಪಸ್ಸನ್ನು ಆಚರಿಸ್ತಾನೆ. ಆದರೆ ದೇವತೆಗಳು ಬಿಡ್ತಾರ, ಹೆಚ್ಚು ಅಡ್ಡಿಯನ್ನು ಒಡ್ತಾರೆ. ಏನು ಮಾಡಿದ್ರು ಕೂಡ ಆ ತಪವನ್ನು ಬಿಡೋದಿಲ್ಲ. ಎಲ್ಲ ಅಡ್ಡಿಯನ್ನು ಮೆಟ್ಟಿ ನಿಂತು ತಪಸ್ಸನ್ನು ಆಚರಿಸಿ ಬ್ರಹ್ಮರ್ಷಿ ಆಗ್ತಾನೆ, ಮುಂದೆ ವಿಶ್ವಾಮಿತ್ರನಾಗ್ತಾನೆ ಅದೇ ಕೌಶಿಕ ಅನ್ನೋ ರಾಜ. ಹೀಗೆ ನಮ್ಮ ಜೀವನದಲ್ಲಿ ಕೂಡ ಅದೆಷ್ಟೋ ಕಷ್ಟಗಳು ಬರ್ಬೋದು. ಆ ಎಲ್ಲ ಕಷ್ಟವನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಕೂಡ ಯಶಸ್ಸು ನಮಗೆ ಸಿಗತ್ತೆ ಅಂತ. ಅದರಿಂದ ಯಾವುದೇ ಕೆಲಸವನ್ನು ಮಧ್ಯೆ ಬಿಡಬಾರ್ದು ಅಂತ. ಹಾಗೆ ಮಾಡಿದ್ರೆ ಮಾತ್ರ ನಮ್ಮ ಆತ್ಮಕ್ಕೆ ಲೇಸು, ಆತ್ಮ ಉತ್ತಮವಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರ.